ದಿಢೀರ್ ಮುಷ್ಕರದಿಂದ ನೌಕರರಿಗೆ ಆಗುವ ಲಾಭಗಳೇನು? ನಮಸ್ತೆ ನನ್ನ ಆತ್ಮೀಯ ಸಾರಿಗೆ ನೌಕರ ಬಂಧುಗಳೇ. ಏಕಾಏಕಿ ಕೆಲಸ ನಿಲ್ಲಿಸುವುದು, ಇದನ್ನೇ ನಾವು ದಿಢೀರ್ ಮುಷ್ಕರ, ಮಿಂಚಿನ ಮುಷ್ಕರ, ಫ್ಲಾಶ್ ಸ್ಟ್ರೈಕ್ ಎನ್ನುತ್ತೇವೆ. ಸಾಮಾನ್ಯವಾಗಿ ಇದನ್ನು ಅಪಾಯಕಾರಿ ಎಂದು ಹೇಳಲಾಗುತ್ತದೆ. ಆದರೆ ಹೋರಾಟದ ತಂತ್ರಗಾರಿಕೆಯ ದೃಷ್ಟಿಯಿಂದ ನೋಡಿದರೆ ಇದೊಂದು ಅತ್ಯಂತ ಪ್ರಬಲವಾದ ಬ್ರಹ್ಮಾಸ್ತ್ರ. ಇವತ್ತಿನ ಈ ವಿಡಿಯೋದಲ್ಲಿ ದಿಢೀರ್ ಮುಷ್ಕರ ಮಾಡುವುದರಿಂದ ನೌಕರರಿಗೆ ಮತ್ತು ಸಂಘಟನೆಗಳಿಗೆ ಆಗುವಂಥ ಅನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯ ಸಾರಿಗೆ ನೌಕರ ಮಿತ್ರರೇ, ಈ ಸಾರಿಗೆ ಕೂಗು ಚಾನಲ್ ನಿಮ್ಮ ಧ್ವನಿಯಾಗಿದೆ. ಹಾಗಾಗಿ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚು ನೌಕರರಿಗೆ ಈ ಅನುಕೂಲಗಳ ಮಾಹಿತಿ ಇರುವ ವಿಡಿಯೋ ತಲುಪುತ್ತದೆ. ವಿಡಿಯೋ ಕೊನೆವರೆಗೂ ನೋಡಿ, ಯಾವೆಲ್ಲ ಅನುಕೂಲಗಳಾಗಲಿವೆ ಎಂದು ತಿಳಿಯುತ್ತದೆ. ಮಿತ್ರರೇ, ಈಗ ವಿಷಯಕ್ಕೆ ಬರೋಣ. ಬನ್ನಿ, ದಿಢೀರ್ ಮುಷ್ಕರದ ಅನುಕೂಲಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ಆಡಳಿತ ಮಂಡಳಿಗೆ ದಿಗ್ಭ್ರಮೆ. ಹೌದು, ನೋಟಿಸ್ ಕೊಟ್ಟು ಮುಷ್ಕರ ಮಾಡಿದರೆ ಅಧಿಕಾರಿಗಳು, ಸರ್ಕಾರ, ಆಡಳಿತ ಮಂಡಳಿ ತಯಾರಾಗಿರುತ್ತವೆ. ಆದರೆ ಯಾವುದೇ ಮುನ್ಸೂಚನೆ ಇಲ್ಲದ ಕಾರಣ ಆಡಳಿತ ಮಂಡಳಿ, ಸರ್ಕಾರಕ್ಕೆ ತಯಾರಾಗಲು ಸಮಯವೇ ಸಿಗುವುದಿಲ್ಲ. ಈ ದಿಗ್ಭ್ರಮೆಯು ನೌಕರರಿಗೆ ಆರಂಭಿಕ ಮೇಲುಗೈ ತಂದುಕೊಡುತ್ತದೆ. ಪರ್ಯಾಯ ವ್ಯವಸ್ಥೆಗೆ ಅವಕಾಶವಿಲ್ಲ. ಎರಡನೆಯ ಲಾಭ, ಪರ್ಯಾಯ ವ್ಯವಸ್ಥೆಗೆ ಅವಕಾಶವೇ ಇರುವುದಿಲ್ಲ. ಮುಂಚೆಯೇ ಹೇಳಿದ್ದರೆ ಸರ್ಕಾರ ಬದಲಿ ಚಾಲಕರನ್ನು ಅಥವಾ ಗುತ್ತಿಗೆ ನೌಕರರನ್ನು ಕರೆಸಿ ಬಸ್ ಓಡಿಸುತ್ತಿತ್ತು, ಇಲ್ಲ ಖಾಸಗಿಯವರ ಮೊರೆ ಹೋಗುತ್ತಿತ್ತು. ಆದರೆ ದಿಢೀರ್ ಮುಷ್ಕರದಲ್ಲಿ ಇದಕ್ಕೆ ಯಾವ ಅವಕಾಶವೂ ಇರುವುದೇ ಇಲ್ಲ. ವ್ಯವಸ್ಥೆ ಸಂಪೂರ್ಣ ಸ್ತಬ್ಧವಾಗುತ್ತದೆ. ತ್ವರಿತವಾಗಿ ಸರ್ಕಾರದ ಗಮನ ಸೆಳೆಯುವಿಕೆ. ನೌಕರರು ತಿಂಗಳುಗಟ್ಟಲೆ ಮನವಿ ಕೊಟ್ಟರೂ ಸ್ಪಂದಿಸದ ಸರ್ಕಾರ, ಯಾವಾಗ ಬಸ್ಸುಗಳು ದಿಢೀರ್ ನಿಲ್ಲುತ್ತವೋ ಆಗ ತಕ್ಷಣ ಎಚ್ಚೆತ್ತುಕೊಳ್ಳುತ್ತಾರೆ. ಮಂತ್ರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ನೌಕರರ ವಿಷಯಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ. ಸಂಘಟನೆಗಳ ಜೊತೆ ಮಾತನಾಡಿ ಸಂಧಾನ, ಮಾತುಕತೆ ತ್ವರಿತಗತಿಯಲ್ಲಿ ನಡೆಸುತ್ತಾರೆ. ನೌಕರರ ಒಗ್ಗಟ್ಟು ಪ್ರದರ್ಶನ. ಯಾವುದೇ ಪೂರ್ವ ತಯಾರಿ ಇಲ್ಲದಿದ್ದರೂ ಎಲ್ಲರೂ ಒಂದೇ ಕರೆಯಲ್ಲಿ ಕೆಲಸ ನಿಲ್ಲಿಸುವುದು ಇದೆಯಲ್ಲ, ಅದು ನೌಕರರ ಸಂಘಟನಾ ಶಕ್ತಿ ಮತ್ತು ಐಕ್ಯತೆಯನ್ನು ಜಗತ್ತಿಗೆ ತೋರಿಸುತ್ತದೆ. ನೌಕರರೆಲ್ಲ ಎಂತಹ ಸಂದರ್ಭದಲ್ಲೂ ಕೂಡ ತಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋ ಮೆಸೇಜ್ ರವಾನೆಯಾಗುತ್ತದೆ. ಕಾಲಹರಣ ತಂತ್ರಕ್ಕೆ ಬ್ರೇಕ್. ಸರ್ಕಾರ ಅಥವಾ ಸಂಸ್ಥೆಯ ಆಡಳಿತ ಮಂಡಳಿಯು ಯಾವಾಗಲೂ ಸಮಿತಿ ರಚನೆ, ಪರಿಶೀಲನೆ, ಕಾರ್ಮಿಕ ಆಯೋಗದ ಬಳಿ ಸಂಧಾನ ಮಾತುಕತೆ, ಶೀಘ್ರದಲ್ಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ, ಸಭೆ ಕರಿತೀವಿ ಅಂತ ಟೈಮ್ ಪಾಸ್ ಮಾಡುತ್ತಿರುತ್ತಾರೆ. ದಿಢೀರ್ ಮುಷ್ಕರವು ಇಂತಹ ಎಲ್ಲ ಕಾಲಹರಣ ಪ್ರಕ್ರಿಯೆಗೆ ಫುಲ್ ಬ್ರೇಕ್ ಹಾಕಿ, ಇಲ್ಲ ನಮಗೆ ಈಗಲೇ ಈ ಕ್ಷಣದಲ್ಲೇ ತೀರ್ಮಾನ ಬೇಕು ಎಂದು ಒತ್ತಾಯಿಸಲು ತುಂಬ ಸಹಕಾರಿಯಾಗುತ್ತದೆ. ನೌಕರರ ಅನಿವಾರ್ಯತೆ ಸಾಬೀತು. ನೌಕರರಿಲ್ಲದೆ ಒಂದೇ ಒಂದು ದಿನವೂ ಸಾರಿಗೆ ಸಂಸ್ಥೆ ನಡೆಯಲ್ಲ ಎಂಬುದನ್ನು ಬಾಯಲ್ಲಿ ಹೇಳುವುದಕ್ಕಿಂತ ಪ್ರಾಯೋಗಿಕವಾಗಿ ತೋರಿಸಿಕೊಡಲು ಇದು ಸಹಾಯ ಮಾಡುತ್ತೆ. ಸಮಾಜಕ್ಕೆ, ಸರ್ಕಾರಕ್ಕೆ, ಸಂಸ್ಥೆಯ ಆಡಳಿತ ಮಂಡಳಿಗೆ ನೌಕರರ ಬೆಲೆ ಏನು ಅಂತ ಗೊತ್ತಾಗೋದೇ ಆಗ. ತೀವ್ರ ಆರ್ಥಿಕ ಒತ್ತಡ. ಒಂದು ದಿನ ಬಸ್ ನಿಂತರೂ ಇಲ್ಲವೇ ಸಂಪೂರ್ಣ ಸಾರಿಗೆ ಸೇವೆ ನಿಂತರೂ ಸಂಸ್ಥೆಗೆ, ಸಾರ್ವಜನಿಕರಿಗೂ ಸರ್ಕಾರಕ್ಕೂ ಕೋಟ್ಯಂತರ ರೂಪಾಯಿ ನಷ್ಟವಾಗುತ್ತದೆ. ಈ ಆರ್ಥಿಕ ನಷ್ಟದ ಭಯದಿಂದಲೇ ಆಡಳಿತ ಮಂಡಳಿ ಬೇಡಿಕೆಗಳನ್ನು ಈಡೇರಿಸಲು ಮುಂದೆ ಬರುತ್ತದೆ. ಮಾಧ್ಯಮಗಳ ಗಮನ ಸೆಳೆತ. ನೋಟಿಸ್ ಕೊಟ್ಟು ಮುಷ್ಕರ ಮಾಡಿದರೆ ಅದು ಬರೀ ಸುದ್ದಿ ಆಗುತ್ತದೆ. ಆದರೆ ದಿಢೀರ್ ಮುಷ್ಕರ ಮಾಡಿದರೆ ಅದು ತಕ್ಷಣವೇ ಬ್ರೇಕಿಂಗ್ ನ್ಯೂಸ್ ಆಗುತ್ತದೆ. ಇದರಿಂದ ನೌಕರರ ಸಮಸ್ಯೆಗಳು ರಾಜ್ಯಾದ್ಯಂತ, ದೇಶಾದ್ಯಂತ ಕ್ಷಣಾರ್ಧದಲ್ಲಿ ಬಿತ್ತರಿಸಲ್ಪಟ್ಟು ಪ್ರಚಾರ ಪಡೆಯುತ್ತದೆ. ತ್ವರಿತ ಸಂಧಾನ ಸಭೆ. ಸಾಮಾನ್ಯವಾಗಿ ಮಾತುಕತೆಗೆ, ಮೀಟಿಂಗ್ಗಳಿಗೆ ಡೇಟ್ ಕೊಡೋಕ್ಕೆ ಸರ್ಕಾರವಾಗಲಿ ಆಡಳಿತ ಮಂಡಳಿಯಾಗಲಿ ತುಂಬಾ ಸತಾಯಿಸುತ್ತಾರೆ. ಆದರೆ ದಿಢೀರ್ ಮುಷ್ಕರ ನಡೆದಾಗ
ಅದೇ ದಿನ. ಅಷ್ಟೇ ಅಲ್ಲ, ತಕ್ಷಣವೇ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ, ಸಾರಿಗೆ ಸಚಿವರ ಜೊತೆ, ಇಲ್ಲವೇ ನೇರ ಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಸಭೆ ಕರೆಯುವುದು ಅವರಿಗೆ ಅನಿವಾರ್ಯವಾಗುತ್ತದೆ. ಆಡಳಿತಶಾಹಿ ಧೋರಣೆ ಮೇಲೆ ಸಂಪೂರ್ಣ ಹಿಡಿತ. ಆಡಳಿತ ಮಂಡಳಿಗಳ ಜೊತೆಗೆ ಮಾತುಕತೆಗೆ ಕುಳಿತಾಗ ಯೂನಿಯನ್ ಲೀಡರ್ಸ್ಗಳಿಗೆ ಫುಲ್ ಪವರ್ ಸಿಗುತ್ತದೆ. ಮುಷ್ಕರ ನಿಲ್ಲಿಸಬೇಕಾದರೆ ನಮ್ಮ ನೌಕರರ ಬೇಡಿಕೆಗಳನ್ನು ಒಪ್ಪಲೇಬೇಕು, ತತ್ಕ್ಷಣವೇ ಈಡೇರಿಸಬೇಕು ಎಂಬ ಬಿಗಿಪಟ್ಟಿನ ಷರತ್ತನ್ನು ಹಾಕಲು ದಿಢೀರ್ ಮುಷ್ಕರವು ಸಾರಿಗೆ ನೌಕರರಿಗೆ ಒಂದು ಪರಿಣಾಮಕಾರಿ ಅಸ್ತ್ರವಾಗಿದೆ. ನೌಕರರಲ್ಲಿ ಆತ್ಮವಿಶ್ವಾಸ ಹೆಚ್ಚಳ. ಎಲ್ಲರೂ ಒಟ್ಟಾಗಿ ನಿಂತಾಗ ಸಾಮಾನ್ಯ ನೌಕರನಿಗೂ ಒಂದು ವಿಶೇಷ ರೀತಿಯ ಧೈರ್ಯ ಬರುತ್ತದೆ. ನಾನು ಒಬ್ಬಂಟಿಯಲ್ಲ, ನನ್ನಂತೆಯೇ ನನ್ನೊಂದಿಗೆ ನನ್ನ ಜೊತೆ ಲಕ್ಷಕ್ಕೂ ಅಧಿಕ ನೌಕರರು ಒಂದಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಿಂತಿದ್ದಾರೆ ಎನ್ನುವ ಭಾವನೆ ಪ್ರತಿ ನೌಕರನ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಭವಿಷ್ಯದ ಎಚ್ಚರಿಕೆ. ಒಂದು ಬಾರಿ ಈ ದಿಢೀರ್ ಮುಷ್ಕರ ಯಶಸ್ವಿಯಾದರೆ ಇದು ಕೇವಲ ಇಂದಿನ ಮುಷ್ಕರವಾಗಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮನ್ನು ನಿರ್ಲಕ್ಷಿಸಿದರೆ, ನೌಕರರ ಮೇಲೆ ಅಧಿಕಾರ ಇದೆ ಎನ್ನುವ ದರ್ಪ ದೌರ್ಜನ್ಯ ಮೆರೆದರೆ ಇದೇ ರೀತಿಯ ಶಾಕ್ ನೀಡುತ್ತೀವಿ ಅನ್ನೋ ಎಚ್ಚರಿಕೆಯನ್ನು ಆಡಳಿತ ಮಂಡಳಿಗೆ, ಸರ್ಕಾರಕ್ಕೆ ರವಾನಿಸಬಹುದು. ರಾಜಕೀಯವಾಗಿ ಆಡಳಿತಾರೂಢ ಸರ್ಕಾರಕ್ಕೆ ಒತ್ತಡ. ಸಾರ್ವಜನಿಕರಿಗೆ ಅತ್ಯಗತ್ಯ ಸೇವೆಯಾದ ಸಾರಿಗೆ ಸೇವೆ ದಿಢೀರ್ ಎಂದು ನಿಂತಾಗ ಸಾರ್ವಜನಿಕರಿಗಾಗುವ ತೊಂದರೆಗಳನ್ನು ನೋಡಿ ವಿರೋಧ ಪಕ್ಷಗಳು, ಅದರ ನಾಯಕರು ಸುಮ್ಮನೆ ಕೂರುವುದಿಲ್ಲ. ಆಡಳಿತಾರೂಢ ಸರ್ಕಾರಕ್ಕೆ ಟೀಕೆ, ಟಿಪ್ಪಣಿ, ವಿಫಲತೆ, ವಿಮರ್ಶೆಗಳ ಮಹಾಪೂರವೇ ಹರಿದು ಬರುತ್ತದೆ. ಸರ್ಕಾರದ ಮೇಲೆ ತೀವ್ರ ಒತ್ತಡ ಬೀಳುತ್ತದೆ. ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯಾಗುತ್ತದೆ ಎನ್ನುವ ಕಾರಣದಿಂದ ಕೂಡಲೇ ನೌಕರರ ಬೇಡಿಕೆ ಈಡೇರಿಸಲು ತ್ವರಿತಗತಿಯಲ್ಲಿ ಮುಂದಾಗುತ್ತಾರೆ. ಬಾಹ್ಯ ಅಥವಾ ಸ್ಥಳೀಯ ಬೆಂಬಲದ ಕ್ರೋಢೀಕರಣ. ಕೆಲವೊಮ್ಮೆ ದಿಢೀರ್ ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆಯಾದರೂ ಸಾರಿಗೆ ನೌಕರರ ಕಷ್ಟದ ಪರಿಸ್ಥಿತಿಯನ್ನು ತಿಳಿದುಕೊಂಡವರು, ಅರ್ಥ ಮಾಡಿಕೊಂಡಂತಹ ಸಂಸ್ಥೆಗೆ ಸಂಬಂಧಪಡದ ಬೇರೆ ಸಂಘ ಸಂಘಟನೆಗಳು ಕೂಡ ದಿಢೀರ್ ಮುಷ್ಕರಕ್ಕೆ ಬೆಂಬಲ ನೀಡುತ್ತವೆ. ಆಗ ಸರ್ಕಾರ ಹಾಗೂ ಆಡಳಿತ ಮಂಡಳಿಗೆ ಇನ್ನೂ ಹೆಚ್ಚಿನ ಒತ್ತಡ ಸೃಷ್ಟಿಯಾಗುತ್ತದೆ. ತಾರ್ಕಿಕ ಅಂತ್ಯ. ನೌಕರರ ಸಮಸ್ಯೆಗಳನ್ನು ಬಗೆಹರಿಸದೆ ವರ್ಷಗಳಿಂದ ಎಳೆದಾಡಿಕೊಂಡು ಬಂದ ಸರ್ಕಾರ ಹಾಗೂ ಆಡಳಿತ ಮಂಡಳಿಗೆ ಬಿಸಿ ಮುಟ್ಟಿಸಿ ಒಂದೇ ಏಟಿಗೆ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು, ಅದು ಒಳ್ಳೆಯದೋ ಕೆಟ್ಟದ್ದೋ, ಒಟ್ಟಿನಲ್ಲಿ ಒಂದು ನಿರ್ಣಾಯಕವಾದ ಫಲಿತಾಂಶವನ್ನು ಪಡೆಯಲು ಈ ದಿಢೀರ್ ಮುಷ್ಕರವು ನೌಕರರ ಗೆಲುವಿನ ದಾರಿ ತೆರೆಯುತ್ತದೆ. ನೋಡಿದ್ರಲ್ಲ ನನ್ನ ನೌಕರ ಮಿತ್ರರೇ, ಇಷ್ಟೆಲ್ಲ ಅನುಕೂಲಗಳು ದಿಢೀರ್ ಮುಷ್ಕರದಿಂದ ಆಗುವಂತಹವು. ಈ ದಿಢೀರ್ ಮುಷ್ಕರ ಒಂದು ಯುದ್ಧದ ತಂತ್ರವಿದ್ದಂತೆ. ಆದರೆ ನೆನಪಿರಲಿ, ಇದು ಕತ್ತಿಯ ಅಂಚಿನ ಮೇಲಿನ ನಡಿಗೆ ಇದ್ದಂತೆ. ಇದರಿಂದ ಕಾನೂನಾತ್ಮಕ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ. ಆದರೆ ನೌಕರರೆಲ್ಲ ಹೋರಾಟ ಅಂತ ಬಂದಾಗ ಒಗ್ಗಟ್ಟಾಗಿ ನಿಂತರೆ ಯಾವ ಆಡಳಿತ ಮಂಡಳಿ, ಸರ್ಕಾರವೂ ಕೂಡ ನೌಕರರನ್ನು ಮೆಟ್ಟಿ ನಿಲ್ಲಲು ಸಾಧ್ಯವಿಲ್ಲ. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಎಲ್ಲ ನೌಕರರಿಗೂ ತಿಳಿಯಲು ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸಾರಿಗೆ ನೌಕರರ ದನಿಯಾಗಿರುವ ಈ ಸಾರಿಗೆ ಕೂಗು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಯಾವುದೇ ಹಣ ಕಟ್ಟುವಂತಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಾರಿಗೆ ನೌಕರರ ಯಾವ ವಿಷಯದ ಕುರಿತು ತಿಳಿಯೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾರ್ಮಿಕ.